ತಲೆಬುರುಡೆ ವಿವಾದ ಇದೆಯಲ್ಲ, ಇದು ಈಗ ಚಿಕ್ಕಮಗಳೂರಿಗೂ ಕಾಲಿಡ್ತಾ ಇದೆ. ಐಡಿ ಪೀಠದಲ್ಲಿರುವಂತಹ ಗೋರಿಗಳ ಉತ್ಖನನಕ್ಕೆ ಈಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಕೇಸ್ ರೀತಿಯಲ್ಲೇ ಎಸ್ಐಟಿ ರಚನೆ ಆಗಬೇಕು, ಎಸ್ಐಟಿಯ ಮೂಲಕ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ತಲೆಬುರುಡೆ ವಿವಾದ ಚಿಕ್ಕಮಗಳೂರಿಗೆ ವ್ಯಾಪಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಇಂಥದ್ದೊಂದು ಆಗ್ರಹ ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜಿಲ್ಲಾಧಿಕಾರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಈಗ ಆಗ್ರಹವನ್ನ ಮಾಡಿದೆ. ಯಾರನ್ನ ಹೂಳಲಾಗಿದೆ ಅಂತ ಎಫ್ಎಸ್ಎಲ್ ವರದಿ ನೀಡಿಯಲ್ಲಿ ಅಂತ ಹೇಳಿದ್ದಾರೆ. ಸ್ಥಳೀಯ ಠಾಣೆಯಲ್ಲಿನ ಯುಡಿಆರ್ ತನಿಖೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಏನು ಧರ್ಮಸ್ಥಳ ಇವತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ಏನು ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು ಎಸ್ಐಟಿಯ ಪ್ರಯತ್ನ ಇದೆ, ಆ ಪ್ರಯತ್ನವನ್ನ ಚಿಕ್ಕಮಗಳೂರಿನ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂತಹ ದತ್ತಪೀಠದಲ್ಲಿ ಇರತಕ್ಕಂತಹ ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ ಗೋರಿಗಳನ್ನು ಸಹ ಉತ್ಖನನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ನಾವು ಆಗ್ರಹವನ್ನ ಮಾಡ್ತೀವಿ. ಮತ್ತೆ ಏನು ಇವತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಏನು ಗೋರಿಗಳನ್ನ ಅಗಿಯದೆ ಏನು ತೊಂದರೆಯನ್ನು ಮಾಡದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದತ್ತಪೀಠದಲ್ಲಿರ್ತಕ್ಕಂಥ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಎಲ್ಲಾ ಗೋರಿಗಳನ್ನ ಉತ್ಖನನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ. ತಲೆಬುರುಡೆ ವಿವಾದ ಇದೆಯಲ್ಲ, ಇದು ಈಗ ಚಿಕ್ಕಮಗಳೂರಿಗೂ ಕಾಲಿಡ್ತಾ ಇದೆ. ಐಡಿ ಪೀಠದಲ್ಲಿರುವಂತಹ ಗೋರಿಗಳ ಉತ್ಖನನಕ್ಕೆ ಈಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಕೇಸ್ ರೀತಿಯಲ್ಲೇ ಎಸ್ಐಟಿ ರಚನೆ ಆಗಬೇಕು, ಎಸ್ಐಟಿಯ ಮೂಲಕ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ತಲೆಬುರುಡೆ ವಿವಾದ ಚಿಕ್ಕಮಗಳೂರಿಗೆ ವ್ಯಾಪಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಇಂಥದ್ದೊಂದು ಆಗ್ರಹ ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜಿಲ್ಲಾಧಿಕಾರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಈಗ ಆಗ್ರಹವನ್ನ ಮಾಡಿದೆ. ಯಾರನ್ನ ಹೂಳಲಾಗಿದೆ ಅಂತ ಎಫ್ಎಸ್ಎಲ್ ವರದಿ ನೀಡಿಯಲ್ಲಿ ಅಂತ ಹೇಳಿದ್ದಾರೆ. ಸ್ಥಳೀಯ ಠಾಣೆಯಲ್ಲಿನ ಯುಡಿಆರ್ ತನಿಖೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಏನು ಧರ್ಮಸ್ಥಳ ಇವತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ಏನು ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು ಎಸ್ಐಟಿಯ ಪ್ರಯತ್ನ ಇದೆ, ಆ ಪ್ರಯತ್ನವನ್ನ ಚಿಕ್ಕಮಗಳೂರಿನ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂತಹ ದತ್ತಪೀಠದಲ್ಲಿ ಇರತಕ್ಕಂತಹ ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ ಗೋರಿಗಳನ್ನು ಸಹ ಉತ್ಖನನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ನಾವು ಆಗ್ರಹವನ್ನ ಮಾಡ್ತೀವಿ. ಮತ್ತೆ ಏನು ಇವತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಏನು ಗೋರಿಗಳನ್ನ ಅಗಿಯದೆ ಏನು ತೊಂದರೆಯನ್ನು ಮಾಡದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದತ್ತಪೀಠದಲ್ಲಿರ್ತಕ್ಕಂಥ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಎಲ್ಲಾ ಗೋರಿಗಳನ್ನ ಉತ್ಖನನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ. ತಲೆಬುರುಡೆ ವಿವಾದ ಇದೆಯಲ್ಲ, ಇದು ಈಗ ಚಿಕ್ಕಮಗಳೂರಿಗೂ ಕಾಲಿಡ್ತಾ ಇದೆ. ಐಡಿ ಪೀಠದಲ್ಲಿರುವಂತಹ ಗೋರಿಗಳ ಉತ್ಖನನಕ್ಕೆ ಈಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಕೇಸ್ ರೀತಿಯಲ್ಲೇ ಎಸ್ಐಟಿ ರಚನೆ ಆಗಬೇಕು, ಎಸ್ಐಟಿಯ ಮೂಲಕ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ತಲೆಬುರುಡೆ ವಿವಾದ ಚಿಕ್ಕಮಗಳೂರಿಗೆ ವ್ಯಾಪಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಇಂಥದ್ದೊಂದು ಆಗ್ರಹ ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜಿಲ್ಲಾಧಿಕಾರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಈಗ ಆಗ್ರಹವನ್ನ ಮಾಡಿದೆ. ಯಾರನ್ನ ಹೂಳಲಾಗಿದೆ ಅಂತ ಎಫ್ಎಸ್ಎಲ್ ವರದಿ ನೀಡಿಯಲ್ಲಿ ಅಂತ ಹೇಳಿದ್ದಾರೆ. ಸ್ಥಳೀಯ ಠಾಣೆಯಲ್ಲಿನ ಯುಡಿಆರ್ ತನಿಖೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಏನು ಧರ್ಮಸ್ಥಳ ಇವತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ಏನು ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು ಎಸ್ಐಟಿಯ ಪ್ರಯತ್ನ ಇದೆ, ಆ ಪ್ರಯತ್ನವನ್ನ ಚಿಕ್ಕಮಗಳೂರಿನ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂತಹ ದತ್ತಪೀಠದಲ್ಲಿ ಇರತಕ್ಕಂತಹ ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ ಗೋರಿಗಳನ್ನು ಸಹ ಉತ್ಖನನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ನಾವು ಆಗ್ರಹವನ್ನ ಮಾಡ್ತೀವಿ. ಮತ್ತೆ ಏನು ಇವತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಏನು ಗೋರಿಗಳನ್ನ ಅಗಿಯದೆ ಏನು ತೊಂದರೆಯನ್ನು ಮಾಡದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದತ್ತಪೀಠದಲ್ಲಿರ್ತಕ್ಕಂಥ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಎಲ್ಲಾ ಗೋರಿಗಳನ್ನ ಉತ್ಖನನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ. ತಲೆಬುರುಡೆ ವಿವಾದ ಇದೆಯಲ್ಲ, ಇದು ಈಗ ಚಿಕ್ಕಮಗಳೂರಿಗೂ ಕಾಲಿಡ್ತಾ ಇದೆ. ಐಡಿ ಪೀಠದಲ್ಲಿರುವಂತಹ ಗೋರಿಗಳ ಉತ್ಖನನಕ್ಕೆ ಈಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಕೇಸ್ ರೀತಿಯಲ್ಲೇ ಎಸ್ಐಟಿ ರಚನೆ ಆಗಬೇಕು, ಎಸ್ಐಟಿಯ ಮೂಲಕ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ತಲೆಬುರುಡೆ ವಿವಾದ ಚಿಕ್ಕಮಗಳೂರಿಗೆ ವ್ಯಾಪಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಇಂಥದ್ದೊಂದು ಆಗ್ರಹ ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜಿಲ್ಲಾಧಿಕಾರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಈಗ ಆಗ್ರಹವನ್ನ ಮಾಡಿದೆ.
ಯಾರನ್ನ ಹೂಳಲಾಗಿದೆ ಅಂತ ಎಫ್ಎಸ್ಎಲ್ ವರದಿ ನೀಡಿ ಅಲ್ಲಿ ಅಂತ ಹೇಳಿದ್ದಾರೆ. ಸ್ಥಳೀಯ ಠಾಣೆಯಲ್ಲಿನ ಯುಡಿಆರ್ ತನಿಖೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಏನು ಧರ್ಮಸ್ಥಳ ಇವತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ಏನು ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು ಎಸ್ಐಟಿಯ ಪ್ರಯತ್ನ ಇದೆ, ಆ ಪ್ರಯತ್ನವನ್ನ ಚಿಕ್ಕಮಗಳೂರಿನ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂತಹ ದತ್ತಪೀಠದಲ್ಲಿ ಇರತಕ್ಕಂತಹ ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ ಗೋರಿಗಳನ್ನು ಸಹ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹವನ್ನ ಮಾಡ್ತೀವಿ. ಮತ್ತೆ ಏನು ಇವತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಏನು ಗೋರಿಗಳನ್ನ ಅಗಿಯದೆ ಏನು ತೊಂದರೆಯನ್ನು ಮಾಡದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದತ್ತಪೀಠದಲ್ಲಿರ್ತಕ್ಕಂಥ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಎಲ್ಲಾ ಗೋರಿಗಳನ್ನ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ. ತಲೆಬುರುಡೆ ವಿವಾದ ಇದೆಯಲ್ಲ, ಇದು ಈಗ ಚಿಕ್ಕಮಗಳೂರಿಗೂ ಕಾಲಿಡ್ತಾ ಇದೆ. ಐಡಿ ಪೀಠದಲ್ಲಿರುವಂತಹ ಗೋರಿಗಳ ಉತ್ಖನನಕ್ಕೆ ಈಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಕೇಸ್ ರೀತಿಯಲ್ಲೇ ಎಸ್ಐಟಿ ರಚನೆ ಆಗಬೇಕು, ಎಸ್ಐಟಿಯ ಮೂಲಕ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ತಲೆಬುರುಡೆ ವಿವಾದ ಚಿಕ್ಕಮಗಳೂರಿಗೆ ವ್ಯಾಪಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಇಂಥದ್ದೊಂದು ಆಗ್ರಹ ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜಿಲ್ಲಾಧಿಕಾರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಈಗ ಆಗ್ರಹವನ್ನ ಮಾಡಿದೆ. ಯಾರನ್ನ ಹೂಳಲಾಗಿದೆ ಅಂತ ಎಫ್ಎಸ್ಎಲ್ ವರದಿ ನೀಡಿ ಅಲ್ಲಿ ಅಂತ ಹೇಳಿದ್ದಾರೆ. ಸ್ಥಳೀಯ ಠಾಣೆಯಲ್ಲಿನ ಯುಡಿಆರ್ ತನಿಖೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಏನು ಧರ್ಮಸ್ಥಳ ಇವತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ಏನು ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು ಎಸ್ಐಟಿಯ ಪ್ರಯತ್ನ ಇದೆ, ಆ ಪ್ರಯತ್ನವನ್ನ ಚಿಕ್ಕಮಗಳೂರಿನ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂತಹ ದತ್ತಪೀಠದಲ್ಲಿ ಇರತಕ್ಕಂತಹ ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ ಗೋರಿಗಳನ್ನು ಸಹ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹವನ್ನ ಮಾಡ್ತೀವಿ. ಮತ್ತೆ ಏನು ಇವತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಏನು ಗೋರಿಗಳನ್ನ ಅಗಿಯದೆ ಏನು ತೊಂದರೆಯನ್ನು ಮಾಡದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದತ್ತಪೀಠದಲ್ಲಿರ್ತಕ್ಕಂಥ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಎಲ್ಲಾ ಗೋರಿಗಳನ್ನ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ. ತಲೆಬುರುಡೆ ವಿವಾದ ಇದೆಯಲ್ಲ, ಇದು ಈಗ ಚಿಕ್ಕಮಗಳೂರಿಗೂ ಕಾಲಿಡ್ತಾ ಇದೆ. ಐಡಿ ಪೀಠದಲ್ಲಿರುವಂತಹ ಗೋರಿಗಳ ಉತ್ಖನನಕ್ಕೆ ಈಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಕೇಸ್ ರೀತಿಯಲ್ಲೇ ಎಸ್ಐಟಿ ರಚನೆ ಆಗಬೇಕು, ಎಸ್ಐಟಿಯ ಮೂಲಕ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ತಲೆಬುರುಡೆ ವಿವಾದ ಚಿಕ್ಕಮಗಳೂರಿಗೆ ವ್ಯಾಪಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಇಂಥದ್ದೊಂದು ಆಗ್ರಹ ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಜಿಲ್ಲಾಧಿಕಾರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಈಗ ಆಗ್ರಹವನ್ನ ಮಾಡಿದೆ. ಯಾರನ್ನ ಹೂಳಲಾಗಿದೆ ಅಂತ ಎಫ್ಎಸ್ಎಲ್ ವರದಿ ನೀಡಿ ಅಲ್ಲಿ ಅಂತ ಹೇಳಿದ್ದಾರೆ. ಸ್ಥಳೀಯ ಠಾಣೆಯಲ್ಲಿನ ಯುಡಿಆರ್ ತನಿಖೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಏನು ಧರ್ಮಸ್ಥಳ ಇವತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ಏನು ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು ಎಸ್ಐಟಿಯ ಪ್ರಯತ್ನ ಇದೆ, ಆ